4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣ ಇದೀಗ ಮಹತ್ವದ ಘಟ್ಟಕ್ಕೆ ತಲುಪಿದೆ. ಸಿಐಡಿ ಅಧಿಕಾರಿಗಳ 10 ದಿನಗಳ ಪೊಲೀಸ್ ಕಸ್ಟಡಿ ಅಂತ್ಯವಾದ ಹಿನ್ನೆಲೆ ಆರೋಪಿ ಶಿವಾನಂದ ನೀಲಣ್ಣವರ್ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಧಿಸಿ ಕೋರ್ಟ್ ಆದೇಶ ಮಾಡಿದೆ. 4,500 ಕೋಟಿ ರೂಪಾಯಿ ವಂಚನೆ ಆರೋಪ ಪ್ರಕರಣದಲ್ಲಿ ಪ್ರಮುಖ ಆರೋಪಿ ಶಿವಾನಂದ ನೀಲಣ್ಣವರ್ ಅವರನ್ನ ಇವತ್ತು 2ನೇ ಹೆಚ್ಚುವರಿ ಸತ್ರ ನ್ಯಾಯಾಲಯಕ್ಕೆ ಸಿಐಡಿ ಅಧಿಕಾರಿಗಳು ಹಾಜರುಪಡಿಸಿದ್ದಾರೆ. ಪ್ರಕರಣದ ತನಿಖೆ ಇನ್ನೂ ಮುಂದುವರೆದಿರುವ ಹಿನ್ನೆಲೆ ಸಿಐಡಿ ಅಧಿಕಾರಿಗಳು ನ್ಯಾಯಾಂಗ ಬಂಧನಕ್ಕೆ ಮನವಿ ಸಲ್ಲಿಸಿದ್ರು. ಮನವಿಯನ್ನ ಪರಿಗಣಿಸಿದ ನ್ಯಾಯಾಧೀಶ ಗಂಗಾಧರ್ ಕೆ ಅವರು ಶಿವಾನಂದ ನೀಲಣ್ಣವರ್ ಅವರನ್ನ ಜೂನ್ 9ರವರೆಗೆ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶ ನೀಡಿದ್ದಾರೆ. ಇದರೊಂದಿಗೆ 10 ದಿನಗಳ ಸಿಐಡಿ ಕಸ್ಟಡಿ ಅಂತ್ಯಗೊಂಡ ಹಿನ್ನೆಲೆ ನೀಲಣ್ಣವರನ್ನ ಹಿಂಡಲಗ ಜೈಲಿಗೆ ರವಾನಿಸಲಾಗಿದೆ. ಇನ್ನೊಂದೆಡೆ ಪ್ರಕರಣ ತನಿಖೆಯಲ್ಲಿ ಸಿಐಡಿ ಅಧಿಕಾರಿಗಳು ಮಹತ್ವದ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ. 10 ದಿನಗಳ ವಿಚಾರಣೆ ವೇಳೆ ಹೂಡಿಕೆದಾರರ 2 ಪ್ರತ್ಯೇಕ ಲಿಸ್ಟ್ಗಳನ್ನು ಮಾಡಿದ್ದಾರಂತೆ. ಅದರಲ್ಲಿ ಒಂದು ಗ್ರೀನ್ ಇನ್ವೆಸ್ಟರ್ ಲಿಸ್ಟ್, ಮತ್ತೊಂದು ರೆಡ್ ಇನ್ವೆಸ್ಟರ್ ಲಿಸ್ಟ್. ಈ ಗ್ರೀನ್ ಲಿಸ್ಟ್ ನಲ್ಲಿ ಈಗಾಗಲೇ ದುಪ್ಪಟ್ಟು ಹಣ ಪಡೆದವರ ಮಾಹಿತಿ ಸೇರಿದ್ರೆ, ರೆಡ್ ಲಿಸ್ಟ್ ನಲ್ಲಿ ಹಣ ಕಳೆದುಕೊಳ್ಳುವ ಆತಂಕದಲ್ಲಿ ಇರುವ ಹೂಡಿಕೆದಾರರ ವಿವರಗಳಿವೆ ಎನ್ನಲಾಗಿದೆ. ಹೀಗಾಗಿ ಗ್ರೀನ್ ವಿಭಾಗದ ಹೂಡಿಕೆದಾರರಿಂದ ರೆಡ್ ವಿಭಾಗದವರಿಗೆ ಹಣ ವರ್ಗಾವಣೆ ಮಾಡ್ತಾರೆ ಎಂಬ ಮಾಹಿತಿ ಇದೆ. ಈ ಮಧ್ಯೆ ಶಿವಾನಂದ ನೀಲಣ್ಣವರ್ ಪರ ವಕೀಲರು ಜಾಮೀನು ಪಡೆಯಲು ಕಸರತ್ತು ನಡೆಸಿದ್ದಾರೆ. ಅವರು ಶಿವಾನಂದ್ ನೀಲಣ್ಣವರವ್ರನ್ನ ಇವರು CID ಪೊಲೀಸರು ಆಫ್ಟರ್ 10 ಡೇಸ್ ಆಫ್ ಪೊಲೀಸ್ ಕಸ್ಟಡಿ ಇವತ್ತು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರಿ ಅವ್ರನ್ನ. ಆಮೇಲೆ ಕೋರ್ಟ್ನವರು ಅವ್ರನ್ನೀಗ ಟಿಲ್ 9th ಜೂನ್ 9 ಜೂನ್ರ ತನಕ ಜುಡಿಷಿಯಲ್ ಕಸ್ಟಡಿಗೆ ರಿಮಾಂಡ್ ಮಾಡಿದ್ದಾರೆ. ಅದರ ಮುಂದೆ ಏನು ಪೊಲೀಸ್ ಕಸ್ಟಡಿ ಅದು ಏನು ಕೊಟ್ಟಿಲ್ಲ, ಡೈರೆಕ್ಟ್ಲಿ ಜುಡಿಷಿಯಲ್ ಕಸ್ಟಡಿಗೆ ರಿಮಾಂಡ್ ಮಾಡಿದ್ದಾರೆ ಈಗ. ಆಮೇಲೆ ಈಗ ಅದರೊಳಗೆ ನಾವು ಇವತ್ತೊಂದು ಅವರು ಶಿವಾನಂದ್ ಸಲುವಾಗಿ ಒಂದು ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಿದ್ದೀವಿ. ಅದು ಬೇಲ್ ಅಪ್ಲಿಕೇಶನ್ಕ್ಕೆ ಅವರು CID ಅವರು ತಮ್ಮ ಅಬ್ಜೆಕ್ಷನ್ ಹಾಕೋದಕ್ಕೆ 1ನೇ ತಾರೀಕಿಗೆ ಇಟ್ಕೊಂಡಾರಿ. 1 ಜೂನಕ್ಕೆ ಅವ್ರು ಅಬ್ಜೆಕ್ಷನ್ ಹಾಕಿದ್ರು ಅಂತಂದರೆ ಅವತ್ತು ಅದು ಬೇಲ್ ಅಪ್ಲಿಕೇಶನ್ ಮೇಲೆ ಹಿಯರಿಂಗ್ ಆಗುತ್ತೆ. ಹಿಯರಿಂಗ್ ಆದಮೇಲೆ ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಕೋರ್ಟ್ನವರು ಆರ್ಡರ್ ಮಾಡೋದು ಹೆಂಗೆ ಇದನ್ನು ಮಾಡ್ತಾರೆ. ಸರ್, ಈಗ ಒಬ್ಬರು ದೂರು ಕೊಟ್ಟಿದ್ದಾರೆ ನಿಮ್ಮ ಕ್ಲೈಂಟ್ ವಿರುದ್ಧ, ಬೇರೆ ಯಾರು ಕೊಟ್ಟಿರಲಿಲ್ಲ ಇಲ್ಲಿವರೆಗೆ. 5,000 ಜನ ಅಂತಾರೆ, ಇಲ್ಲ ಅದು ಏನು ಅದ್ರ ಬಗ್ಗೆ ಏನು ಡೀಟೇಲ್ಸ್ ಇಲ್ಲ ರೀ. ಆ್ಯಕ್ಚುಲಿ ಅವರು 35,000 ಅಂತಾರೆ. ಅದ್ರ ಬಗ್ಗೆ ನನಗನ್ಸೋ ಮಟ್ಟಿಗೆ ಅಂದರೆ ಇಲ್ಲಿ ತನಕ ಏನು ಅಂದ್ರೆ ಇವೆಂಟ್ಸ್ ಡೆವಲಪ್ಮೆಂಟ್ ಆಗ್ಯಾವ ಅದನ್ನು ನೋಡಿದ್ರೆ ಅವ್ರಿಗೂ ಪೊಲೀಸರಿಗೆ ಸುದ ಐ ಡೋಂಟ್ ಥಿಂಕ್ ದಟ್ ಅವ್ರಿಗೂ ಸುದ ಎಕ್ಸಾಕ್ಟ್ಲಿ ಇಷ್ಟು ಐತಿ ಅಂತ ತಿಳ್ಕೊಂಡು ಅವ್ರಿಗೂ ಏನು ಅಂದ್ರೆ ಐಡಿಯಾ ವಿತ್ ಸರ್ಟನಿಟಿ ಅವ್ರ ಕಡೆನೂ ಏನು ಇದ್ದಂಗಿಲ್ಲ. ಅಂತಕ್ಕಂತೇನೆ ಅಂತ ನಡೆದೈತಿ ರೀ. ಇದ್ರೊಳಗೆ ಒಂದು ಏನು ಇಂಪಾರ್ಟೆಂಟ್ ಥಿಂಗ್, ಏನು 35,000 ಇರಲಿ ಎಷ್ಟು ಫಿಗರ್ ಇರಲಿ, ಯಾರೂ ಇನ್ವೆಸ್ಟರ್ಸು ಯಾರೂ ಇವತ್ತಿನ ತನಕ ಅವ್ರ ಅಗೇನ್ಸ್ಟ್ ಏನೂ ಗ್ರೀವನ್ಸ್ ಎಕ್ಸ್ಪ್ರೆಸ್ ಮಾಡಿಲ್ಲ, ಎಲ್ಲೂ ಕಂಪ್ಲೇಂಟು ಫೈಲ್ ಮಾಡಿಲ್ಲ, ಏನಿಲ್ಲ. ಒಂದು ಸ್ಟ್ರೇ ಏನೋ ಕಂಪ್ಲೇಂಟು ಕಾಗವಾಡ ಪೊಲೀಸ್ ಸ್ಟೇಷನ್ದೊಳಗೆ ಫೈಲ್ ಆಗೈತೆ ಅಂತೀರಿ. ಅದ್ರದ್ದು ಡೀಟೇಲ್ಸ್ ಇನ್ನೂ ನಮ್ಗೆ ಸಿಕ್ಕಿಲ್ಲ. ಅದ್ರದ್ದು ನಾವು ಡೀಟೇಲ್ಸ್ ತೆಗೆದಕ್ಕೆ ಅಪ್ಲೈ ಮಾಡಿ ಬೇಲ್ ಅಪ್ಲಿಕೇಶನ್ ಯಾವುದ್ರಿ ಬೇಲ್ ಅಪ್ಲಿಕೇಶನ್ ಫೈಲ್ ಮಾಡಿದ್ದೀವಿ. ಎಸ್, FIR ರದ್ದು ಕೋರಿ ಅರ್ಜಿ ಹಾಕುವಂಥದ್ದು ಏನಾದರೂ ಅದು ಆ್ಯಕ್ಚುಲಿ ಅದ್ರ ಪ್ರಕಾರ ಈಗ ಹೈಕೋರ್ಟ್ನೊಳಗೆ ಅಂದ್ರೆ ರದ್ದು ಕೋರಿ ಹಾಕಬೇಕಾಯ್ತು ಅಂದ್ರೆ ಹೈಕೋರ್ಟ್ನೊಳಗೆ ಹಾಕಬೇಕಾಗ್ತೈತಿ ರೀ. ಕ್ವ್ಯಾಶಿಂಗ್ ಸಲುವಾಗಿ ಹಾಕಬೇಕಾಗ್ತೈತಿ. ಅದು ಈಗ ನಾವು ಮೊದಲ ಅಂದ್ರೆ ನಮ್ದು ಎಂಡೇವರು ಮೊದಲು ಶಿವಾನಂದ್ ಅವ್ರನ್ನ ಬೇಲ್ ಮಾಡಿಕೊಂಡು, ಬೇಲ್ ಆದಮೇಲೆ ಅವ್ರು ಹೊರಗೆ ಬಂದಮೇಲೆ ಅದು FIR ಕ್ವ್ಯಾಶಿಂಗು ಮುಂದಿಂದ ಏನೈತೆ ಅದ್ರ ಬಗ್ಗೆ ವಿಚಾರ ಮಾಡಿ ಇದನ್ನು ಮಾಡಬೇಕು ಅಂತ ವಿಚಾರ ಮಾಡಿ. ಎದೇನೋ ಇದೆ ಅನ್ನುವಂಥದ್ದು ರಿಕ್ವೆಸ್ಟ್. ಹೌದು, ಅವರು ಕೋರ್ಟಿಗೆ ರಿಕ್ವೆಸ್ಟ್ ಮಾಡಿದ್ರಿ, ನನಗೆ ಎದೇನಿದೆ ಮತ್ತು ರಿಪೀಟೆಡ್ಲಿ ಸ್ವೆಟ್ಟಿಂಗ್ ಆಗ್ತಾಯಿದೆ ಅಂತ ತಿಳ್ಕೊಂಡು ಅವರು ಅಂದ್ರೆ ಮಾನ್ಯ ನ್ಯಾಯಾಧೀಶರ ಗಮನಕ್ಕೆ ಅದನ್ನು ತಂದರು. ನ್ಯಾಯಾಧೀಶರು ಅದ್ರ ಸಲುವಾಗಿ ಸೂಕ್ತವಾಗಿ ಪ್ರತಿಸ್ಪಂದಿಸಿ, ಇಲ್ಲ ನಿಮಗೆ ಹಂಗೇನ್ರಿ ಇತ್ತು ಅಂತಂದ್ರೆ ನೀವು ಇಮಿಡಿಯೇಟ್ಲಿ ಕಂಪ್ಲೇಂಟ್ ಮಾಡಿರಿ, ಮತ್ತು ಅವರು ಅಲ್ಲಿ ಜೈಲಿನೊಳಗಾತು ಅಥವಾ ಇಲ್ಲಿ ಬಿಮ್ಸ್ ಹಾಸ್ಪಿಟಲ್ದೊಳಗೆ ನಿಮಗೇನು ರಿಕ್ವೈರ್ಡ್ ಟ್ರೀಟ್ಮೆಂಟು ಸಿಗುವಂಗೆ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಅಂದಾರೆ. ಅದು ನಾವು ಅವ್ರಿಗೆ ಶಿವಾನಂದ ಅವ್ರಿಗೆ ಆ್ಯಸ್ ದೇರ್ ಅಡ್ವೊಕೇಟ್ಸ್ ನಾವು ಎಶ್ಯೂರ್ ಮಾಡೀವಿ. ನಿಮಗೇನಾದ್ರ ಸಲುವಾಗಿ ಮೆಡಿಕಲ್ ಏಡ್ ಸಲುವಾಗಿ ಅಸಿಸ್ಟೆನ್ಸ್ ಬೇಕಾಯ್ತು ಅಂತಂದರೆ ನೀವು ಹೇಳ್ರಿ, ನಾವು ಅದ್ರ ಪ್ರಕಾರ ಕೋರ್ಟಿಗೆ ಎಮರ್ಜೆಂಟ್ಲಿ ಏನಾದರೂ ರಿಕ್ವೆಸ್ಟ್ ಮಾಡಿಕೊಂಡು ಅದ್ರ ಬಗ್ಗೆ ಸೂಕ್ತ ನಿಮ್ಗೆ ಅರೇಂಜ್ಮೆಂಟ್ ಆಗುವಂಗೆ ನಾವು ಅರೇಂಜ್ಮೆಂಟ್ ಮಾಡ್ತೀವಿ ಅಂತ ತಿಳ್ಕೊಂಡು ಎಶ್ಯೂರ್ ಮಾಡಿ. 1ನೇ ತಾರೀಕು ಬೇಲ್ ಅಪ್ಲಿಕೇಶನ್ ಹಿಯರಿಂಗ್ ಬರ್ತದೆ. ಬೇಲ್ ಅಪ್ಲಿಕೇಶನ್ ಹಿಯರಿಂಗಿಗೆ ಬರ್ತೈತೆ ರೀ. 1ನೇ ತಾರೀಕಿಗೆ ಬೇಲ್ ಅಪ್ಲಿಕೇಶನ್ ಹಿಯರಿಂಗ್. ನಿಮ್ಮ ಹೆಸರು? ನಂದು RG ಪಾಟೀಲ್ ಅಡ್ವೊಕೇಟ್ ರೀ, ಬೆಳಗಾವಿ. 4,500 ಕೋಟಿ ಹಣ ವಂಚನೆ ಆರೋಪ ಪ್ರಕರಣ ದಿನಕ್ಕೊಂದು ಹೊಸ ರೂಪ ಪಡೆದುಕೊಳ್ತಾ ಇದೆ. ಸಿಐಡಿ ಅಧಿಕಾರಿಗಳು ತನಿಖೆ ಮುಂದುವರೆಸಿದ್ದು ಹಣದ ಮೊತ್ತ, ಎಲ್ಲೆಲ್ಲಿ ಹೂಡಿಕೆ, ನಾಪತ್ತೆಯಾದ ಮತ್ತೊಬ್ಬ ಪಾರ್ಟ್ನರ್ ಹುಡುಕಾಟವನ್ನ ಅಧಿಕಾರಿಗಳು ಮುಂದುವರೆಸಿದ್ದಾರೆ.